ಹಲೋ, ಹಾಯ್, ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಅಫ್ಕೋರ್ಸ್ ಅನ್ಕಂತೀನಿ. ಈ ಹೊಸ ವಿಡಿಯೋಗೆ ತಮ್ಮೆಲ್ರಿಗೂ ಸುಸ್ವಾಗತ. ಹಾಗೆ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಮಟನ್ ಎಣ್ಣೆ ಖಾರ. ಮಟನ್ ಎಣ್ಣೆ ಖಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮಟನ್ ಎಣ್ಣೆ ಖಾರಕ್ಕೆ ನಾನು ತಗೊಂಡಿರೋಂಥ ಪದಾರ್ಥಗಳು: ಅರ್ಧ ಕೆಜಿ ಮಟನ್ನು, ಟೊಮೆಟೊ ಪೇಸ್ಟು, ಈರುಳ್ಳಿ ಪೇಸ್ಟು, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಹಳದಿ ಪೌಡ್ರು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಜೀರಾ ಪೌಡ್ರು, ಉಪ್ಪು, ಹಾಗೆ ಎಣ್ಣೆ, ನೀರು. ಹಾಗೆ ಇವತ್ತಿನ ಟ್ರೆಂಡಿಂಗ್ ನಲ್ಲಿ ಇರುವಂತ ಮಟನ್ ಎಣ್ಣೆ ಖಾರನ ನಿಮ್ಮ ಮನೆಯಲ್ಲೇ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಬಾಣ್ಲಿಟ್ಟೆ ಗೌಡ್ರೆ, ಈಗ ನಾವು ಮಟನ್ ಎಣ್ಣೆ ಖಾರಕ್ಕೆ ಎಣ್ಣೆನ ಫಸ್ಟ್ ಯೂಸ್ ಮಾಡ್ಕೊಳ್ಳೋಣ. ಮಟನ್ ಎಣ್ಣೆ ಖಾರಕ್ಕೆ ಅಂದ್ರೆ ಎಣ್ಣೆನೇ ಇಂಪಾರ್ಟೆಂಟ್ ಅಲ್ಲ, ಆ ಇರೋದನ್ನ ಎಣ್ಣೆ ಬಿಟ್ಕೊಳ್ಬೇಕಷ್ಟೇ. ಎಣ್ಣೆ ಹಾಕ್ತಾ ಇದೀನಿ. ನಾನು ಅರ್ಧ ಕೆಜಿ ಮಟನ್ನಿಗೆ ಒಂದು 400 ml ನ ಎಣ್ಣೆ ಯೂಸ್ ಮಾಡ್ತಾ ಇದೀನಿ. ಓಕೆ, ಎಣ್ಣೆ ಆಗಿದೆ. ಈಗ ನಾವು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿ ಆದ ಕೂಡಲೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿ, ಈ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ನ ಒಂದು ಸ್ವಲ್ಪ ಹೋಗಿ. ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಗೌಡ್ರೆ. ಈಗ ಏನಂದ್ರೆ ನಾನು ಮಟನ್ನ 1-2 ವಿಷಲ್ ಕೂಗಿಸ್ಕೊಂಡಿದ್ದೆ, ಆ ಮಟನ್ನೇ ಯೂಸ್ ಮಾಡ್ತಾ ಇದೀನಿ. ನಿಮಗೆ ಬೇಕಾದ್ರೆ ಪಾತ್ರೆಯಲ್ಲೂ ಕುದಿಸ್ಕೋಬಹುದು. ನೋಡಿ ಗೌಡ್ರೆ, ಮಟನ್ನ ಬೇಯಿಸಿರೋದನ್ನ ನಾನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಸೇರ್ಸ್ಕೊಂತ ಇದೀನಿ. ಈ ಹೋಟ್ಲಲ್ಲಂತೂ ಇದೇ ಬಹಳ ಫೇಮಸ್ ಆಗ್ಬಿಟ್ಟಿದೆ. ಈಗ ಮಟನ್ ಎಣ್ಣೆ ಖಾರ ಅನ್ನೋದೇ ಒಂದು ಫೇಮಸ್. ಹಾಗಾಗಿ ಮನೇಲೆ ನೀವು ಹೆಂಗ್ ಮಾಡ್ಬೋದು ಅನ್ನೋದು ತೋರಿಸ್ಕೊಡ್ತೀನಿ. ನಾನೀಗ ಬಳಸ್ತಾ ಇದೀನಿ 2 ದಪ್ಪ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿನಿ. ಈ ಪೇಸ್ಟ್ ಏನಕ್ಕೆ ಮಾಡ್ಕೊಂಡಿರ ಅಂದ್ರೆ ಬಹಳ ಚೆನ್ನಾಗಿ ಗ್ರೇವಿ ಜೊತೆ ಹೊಂದ್ಕೊಳ್ಳುತ್ತೆ. ಹಾಗೆ ನಾನು 2 ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿನಿ. ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಯಾವ್ದನ್ನು ಬಾಯಿಗೆ ಸಿಗಲ್ಲ, ಪೇಸ್ಟ್ ಇದ್ರೆ ಚೆನ್ನಾಗಿರುತ್ತೆ. ಹಾಗೆ ಲೋ ಫ್ಲೇಮಲ್ಲೇ ಹಾಕ್ತಾ ಇರ್ಲಿ. ಈಗ ನೆಕ್ಸ್ಟ್ ನಾವೇನು ಹಾಕೋಣ ಅಂದ್ರೆ 1 ಸ್ಪೂನ್ ಹೊತ್ತು ಅರಿಶಿನ ಪುಡಿ ಹಾಕೊಳ್ಳೋಣ. ಅರಿಶಿನ ಪುಡಿ ಹಾಕ್ತಾ ಇದೀನಿ. ಹಾಗೆ ಈಗ ನಾನೇ ಮಾಡಿರೋಂಥ ಗರಂ ಮಸಾಲ ಹಾಕ್ತಾ ಇದೀನಿ. ಅದು ನೆಕ್ಸ್ಟ್ ವಿಡಿಯೋಲಿ ಹೆಂಗ್ ಮಾಡೋದು ಅಂತಾನು ಹೇಳ್ಕೊಡ್ತೀನಿ ಬೋದೆ. 1 ಸ್ಪೂನ್ ಹಾಕ್ತಾ ಇದೀನಿ. ಹಾಗೆ ಚಿಲ್ಲಿ ಪೌಡ್ರು. ಮಟನ್ ಎಣ್ಣೆ ಖಾರಕ್ಕೆ ನೀವೇನ್ ಯೂಸ್ ಮಾಡ್ತೀರಾ, ಚಿಲ್ಲಿ ಪೌಡರ್ ಇಂಪಾರ್ಟೆಂಟು. ಅದನ್ನ ಬಹಳ ಚೆನ್ನಾಗಿರೋಂಥ ಪೌಡ್ರನ್ನ ಯೂಸ್ ಮಾಡ್ತೀನಿ. ಈ ಚಿಲ್ಲಿ ಪೌಡರ್ನ 2 ಸ್ಪೂನ್ ಹಾಕಂತೇನೆ ಗೌಡ್ರೆ. ನೋಡ್ರಿ, ಇವೆಲ್ಲ ಹಸಿ ಸ್ಮೆಲ್ ಎಲ್ಲ ಬಿಡ್ಕೋಬೇಕು. ಎಣ್ಣೆನ ನೀಟಾಗಿ ಬಿಡ್ಕೋಬೇಕಿದು. ನೋಡಿ, ಈಗ ಚಿಲ್ಲಿ ಪೌಡರ್ ಆಯ್ತು. ಈಗ ಧನಿಯಾ ಪೌಡರ್ನ ಯೂಸ್ ಮಾಡ್ತೇನೆ ಬಿಡ್ರೆ. ಅರ್ಧ ಕೆಜಿ 1 ಸ್ಪೂನ್ ಸಾಕು ಧನಿಯಾ ಪೌಡರ್. ಹಾಗೆ ಬಹಳ ಇಂಪಾರ್ಟೆಂಟು, 1 ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ನ ಯೂಸ್ ಮಾಡ್ತೀನಿ. ಹಾಗೆ ಈ ಮಟನ್ ಬೇಯಿಸ್ಕೊಳ್ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೆ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ನೋಡ್ರಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಮತ್ತೇನಂದ್ರೆ ಕರಿಬೇವನ್ನ ಆಡ್ ಮಾಡ್ತಾ ಇದೀನಿ. ಇದ್ರ ಪರಿಮಳ ಅಂತೂ ನೆಕ್ಸ್ಟ್ ಲೆವೆಲ್. ಹಾಗಾಗಿ ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಓಕೆ. ಮತ್ತೆ ಇದನ್ನ ಎಷ್ಟು ನಿಧಾನವಾಗಿ ಬಾಡಿಸ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಗೌಡ್ರೆ. ಈ ಎಣ್ಣೆ ಅನ್ನೋದು ಮೇಲ್ ಬಿಡ್ಕೊಂಡ್ರೆ ಮಾತ್ರ ಎಣ್ಣೆ ಖಾರ ಅನ್ನೋದು ಒಂದು ಹದ ಬರೋದು. ಹಾಗಾಗಿ ಇದನ್ನ ನೀಟಾಗಿ ಇರಿಸ್ತಾ ಬನ್ನಿ. ಹಾಗೆ ಇದನ್ನ ಏನ್ ಮಾಡಿ ಅಂದ್ರೆ ಒಂದು 10 ನಿಮಿಷ ಕಾಲ ಪ್ಲೇಟ್ ಮುಚ್ಚಿ ಬೇಯಿಸಿ. ಅದು ನಾನೀಗ 10 ನಿಮಿಷ ಪ್ಲೇಟ್ ಮುಚ್ತಾ ಇದ್ದೆ. ಹಾಗೆ ಈ 10 ನಿಮಿಷ ಬೇಯೋ ಅಂತ ಗ್ಯಾಪ್ ಅಲ್ಲಿ ನಾನು ಏನ್ ಹೇಳ್ಬೇಕಂದ್ರೆ, ನಿಮಗೆ ಮನೇಲಿ ಈ ಹಳ್ಳಿ ಹುಡುಗರಿಗೆ ಏನ್ ಬೇಕು ಅಂದ್ರೆ ಮಟನ್ ಅಲ್ಲಿ 10 ನಿಮಿಷಕ್ಕಾಗ ಅಂತ ಒಂದು ಐಟಮ್ ಬೇಕು. ಹಾಗಾಗಿ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಬಹಳ ಇಷ್ಟಪಡ್ತಾರೆ ಹಳ್ಳಿ ಹುಡುಗರು.
ಅದರಲ್ಲಿ ಈ ಸಣ್ಣ ಸಣ್ಣ ಮಕ್ಕಳಿಗಂತೂ ಫೇಮಸ್ ಅನ್ಕೊಳ್ರಿ ಈ ಮಟನ್ ಎಣ್ಣೆ ಖಾರ ಅನ್ನೋದು. ಯಾಕೆಂದ್ರೆ ಎಲ್ಲ ರುಬ್ಬಿ ಹಾಕಿರ್ತೀವಿ, ಯಾವ್ದು ಬಾಯಿಗೆ ಸಿಗಲ್ಲ, ಯಾವ್ದು ಎಕ್ಸ್ಟ್ರಾ ಇಡೋಂಥದ್ದು ಏನು ನೆಸೆಸಿಟಿ ಇರಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಬನ್ನಿ 10 ನಿಮಿಷ ಆಗಿದೆ ಅನ್ಕಂತೀನಿ, ತೆಗಿಯೋಣ ಒಂದ್ಸರಿ. ಎಂತ ಪರಿಮಳ ಬರ್ತಿದೆ ರೀ. ಈ ರೆಸಿಪಿನ ಇಷ್ಟಪಡದೇ ಇರೋ ಯಾರು ಇಲ್ಲ ಅನ್ಕಂತೀನಿ, ಅಷ್ಟು ಅದ್ಭುತವಾಗಿ ಬಂದಿದೆ. ಹಾಗೆ ಮಟನ್ ಎಣ್ಣೆ ಖಾರ ಅನ್ನೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಏನೇ ಆದ್ರೂ ಒಂದ್ಸರಿ ಟ್ರೈ ಮಾಡಿದ್ಮೇಲೆ ನಿಮಗಂತೂ ಅದ್ಭುತವಾದಂತ ಟೇಸ್ಟ್ ಇದು. ಈ ಫೈನಲ್ ಟಚ್ ಅಪ್ ಏನಂದ್ರೆ ಒಂದು ಕೈ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ಮಸ್ತ್ ಇರುತ್ತೆ ಗೌಡ್ರೆ. ಹಾಗೆ ಮಟನ್ ಎಣ್ಣೆ ಖಾರ ಅಂದ್ರೆ ಮತ್ತೆ ಎಣ್ಣೆ ಜಾಸ್ತಿ ಇರಬಾರ್ದು. ನೋಡಿ, ಈ ಮಟನ್ ಎಣ್ಣೆ ಖಾರ ಅನ್ನೋದು ಬಹಳ ಚೆನ್ನಾಗ್ ಬಂತು. ಏನೇ ಮಾಡಿದ್ರು ಮನ್ಸಿಟ್ ಮಾಡಿದ್ರೆ ಬಹಳ ಚೆನ್ನಾಗ್ ಬರುತ್ತೆ. ಅದ್ರಲ್ಲೂ ಈ ನಮ್ ಪಡ್ಡೆ ಹುಡುಗರಿಗಂತೂ ಇದು ಸಿಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್. ಗೌಡ್ರೆ, ಮಟನ್ ಎಣ್ಣೆ ಖಾರ ಅದ್ಭುತವಾಗಿ ಬಂದಿದೆ. ಬನ್ನಿ ಟೇಸ್ಟ್ ನೋಡೋಣ. ಹಾಗೆ ಈ ಮಟನ್ ಖಾರ ಜೊತೆಗೆ ಅಮ್ಮ ಮಾಡಿರೋಂಥ ರೊಟ್ಟಿ ಜೊತೆಗಂತೂ ಅದ್ಭುತವಾಗಿ ಬರುತ್ತೆ. ಒಂದ್ಸರಿ ಟೇಸ್ಟ್ ನೋಡೋಣ ಬರ್ರಿ. ನೈಸ್. ಹಾಗೆ ಮಟನ್ ಎಣ್ಣೆ ಖಾರ ತಿಂದ್ರು ಅಮ್ಮ ಮಾಡಿರೋ ರೊಟ್ಟಿ ಜೊತೆಗಂತೂ ಅದ್ಭುತವಾಗಿದೆ. ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ಓಕೆ, ಮನೇಲಿ ಮಾಡಿ ಟೇಸ್ಟ್ ನೋಡೋದನ್ನ ಮರಿಬೇಡಿ. ಹಾಗೆ ಸೋಮ್ಸ್ ಕಿಚನ್ ಅಡ್ಡಾ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಪ್ರೋತ್ಸಾಹ ಇರಲಿ. ಈ ರೆಸಿಪಿನ ಮಾಡಿ ಮನೇಲಿ ತಿನ್ನೋದನ್ನ ಮರಿಬೇಡಿ. ಗೌಡ್ರೆ, ಈ ಪ್ಲೇಟಲ್ಲಿರೋದು ಖಾಲಿ ಮಾಡ್ಕೊ ಬರ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಓಕೆ ಮಾಡಿ. ಹಾಗೆ ತಮ್ಮೆಲ್ಲರ ಸಪೋರ್ಟ್ ನಮ್ಮೊಂದಿಗಿರಲಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಲವ್ ಯು.